ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪಲಾವ್ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. 3 ಸಲ ಕೊಟ್ಟರು, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಕೊಟ್ಟರು ತಿಂತೀನಿ. ಸ್ವಲ್ಪ ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ಇವಾಗ ಅದು ಕೂಡ ಇಲ್ಲ. ಸೊ ಅದನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೈಸ್ ಐಟಮ್ನ ಅವಾಯ್ಡ್ ಮಾಡಿದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಪಲಾವ್ ಮಾಡಿರುವಂಥದ್ದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್. ಯಪ್ಪ, ತರಕಾರಿ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇಲ್ಲಿ ಮುಂಬೈಯಲ್ಲಿ, ಊರಲ್ಲಿ ಗೊತ್ತಿಲ್ಲ. ಸೊ 280 ರುಪೀಸ್ ಇತ್ತು 1 kg ಬೀನ್ಸ್. ಸೊ ತಗೊಂಡೇ ಬಂದಿರಲಿಲ್ಲ ನಾನು. ಇವತ್ತು ಸ್ವಲ್ಪ ಪಲಾವ್ ಮಾಡೋಣ ಅಂತ ತುಂಬ ಅನಿಸ್ತಾ ಇತ್ತು, ತುಂಬ ದಿನದಿಂದ ಮಾಡ್ಕೊಬೇಕು, ತಿನ್ನಬೇಕು, ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತು ಮಾಡಿದೆ. ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಪಲಾವ್ ಅಂದರೆ ತುಂಬ ಇಷ್ಟ. ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ರು. ಸೊ ಪಲಾವ್ ಮಾಡಿದಾಗ ಕಾಲ್ ಮಾಡಿ ಕರಿತಾ ಇದ್ರು, ಪಲಾವ್ ತಿನ್ನೋದಕ್ಕೆ ಬನ್ನಿ ಅಂತ. ಓಡೋಗ್ತಾ ಇದ್ದೆ, ಪಲಾವ್ ಅಂದ್ರೆ ಅಷ್ಟು ಇಷ್ಟ ನನಗೆ. ಸೊ ಇವತ್ತು ಹೇಗೆ ಮಾಡಿದೆ ಅನ್ನೋದನ್ನ ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಕಾಲಿಫ್ಲವರ್ ಹಾಕ್ಬಿಟ್ಟು ಪಲಾವ್ ಮಾಡ್ತಾ ಇದೀನಿ. ಸೊ ಎಲ್ಲ ವೆಜಿಟೇಬಲ್ನ ಮಿಕ್ಸ್ ಮಾಡಿಬಿಟ್ಟು ಪಲಾವ್ ಮಾಡಿದ್ರೆ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ. ಹೆಚ್ಚಿನ ಮಕ್ಕಳು ತರಕಾರಿ ತಿನ್ನೋದಿಲ್ಲ. ಸೊ ಅಂಥವ್ರಿಗೆ ಈ ಥರ ಮಾಡಿಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೂಡ ನಾವು ವೆಜಿಟೇರಿಯನ್ಸ್ಗಂತೂ ಇದೇ ಆಗೋಯ್ತು, ಬೀನ್ಸು, ಕ್ಯಾರೆಟು, ಅದು ಇದು ಅಂತ ಅಂದ್ಬಿಟ್ಟು. ಸೊ ಎಲ್ಲ ತರಕಾರಿನ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನಂತಹ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಬನ್ನಿ, ತಡ ಮಾಡದೆ ಬೇಡ, ಶುರು ಮಾಡ್ತಾ ಹೋಗೋಣ. ಸೊ ನಾನಿವತ್ತು ಪಲಾವ್ ಮಾಡೋದಕ್ಕೆ ಮೊದಲು ನೋಡ್ತಾ ಇರ್ಬೋದು, ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ತರಕಾರಿ ತಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ, ಬಟಾಟೆ, ಕಾಲಿಫ್ಲವರ್, ಬಟಾಣಿ, ಈರುಳ್ಳಿ, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ ಅನ್ನ ತೊಗೊಂಡಿದ್ದೀನಿ. ಹಾಗೆಯೇ 2 ಹಸಿಮೆಣಸು ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇದೆ. ಖಾರ ಜಾಸ್ತಿ ಇಷ್ಟಪಡೋರು ಖಾರ ಜಾಸ್ತಿ ತೊಗೋಬೋದು. ಮೊದಲು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿನ, ಹಾಗೆಯೇ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ರುಬ್ಕೊಂಡು ಬರ್ತೀನಿ. ಫಸ್ಟ್ ಸ್ಟೆಪ್ಪು ಇದು. ನಾನು ಯಾವತ್ತೂ ಈ ಥರ ಟ್ರೈ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಸೊ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಕೊತ್ತಂಬರಿ ಸೊಪ್ಪು ನನಗಂತೂ ತುಂಬಾ ಇಷ್ಟ. ನೋಡ್ಬೋದು ನೋಡಿ, ಇದು ಸ್ವಲ್ಪ ಗ್ರೈಂಡ್ ಇನ್ನೂ ಆಗಬೇಕಾಗತ್ತೆ. ಹಾಗೆಯೇ ನಾನು ಇಲ್ಲಿ ಪಲಾವ್ ಮಾಡೋದಕ್ಕೆ ಫಸ್ಟ್ ಸ್ಪೈಸಸ್ ತೊಗೊಂಡಿದ್ದೀನಿ. ಏಲಕ್ಕಿ ಆಗಿರ್ಬೋದು, ಪಲಾವ್ ಎಲೆ, ಚಕ್ಕೆ, ಆಮೇಲೆ ಇದು ಕೂಡ ಸ್ಟಾರ್ ನೋಡ್ತಾ ಇರ್ಬೋದು, ಇದನ್ನು ತೊಗೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಸ್ಟೀಲ್ ಕುಕ್ಕರನ್ನು ಯೂಸ್ ಮಾಡಿ ಆದಷ್ಟು. ಸೊ ಸ್ಟೀಲ್ ಕುಕ್ಕರ್ ಅಂದರೆ ಈ ಥರನೇ ಆಗೋಗುತ್ತೆ. ನೋಡ್ಬೋದು, ಫುಲ್ ತಳ ಹಿಡಿದು ಹೋಗ್ಬಿಡುತ್ತೆ ಸಮ್ ಟೈಮ್ಸ್. ಇಲ್ಲಿ ನೀರಿಗೆ ಆ ಥರ ಆಗೋಗುತ್ತೆ. ಸೊ ಫಸ್ಟ್ ಬಂದು ಒಂದು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಾದಮೇಲೆ ಸ್ಪೈಸಸ್ ಏನಿದೆ, ಚಕ್ಕೆ, ಆಮೇಲೆ ಪಲಾವ್ ಎಲೆ ಏನಿದೆ ಎಲ್ಲ ತೊಗೊಂಡಿದ್ದೀವಿ, ಅದನ್ನು ಫಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಏನು ಮಾಡ್ಕೊಳ್ಳೋಂತಹ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟು ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಗತ್ತೆ. ನೀವು ಕೂಡ ಒಂದ್ಸಲ ಹೀಗೆ ಟ್ರೈ ಮಾಡಿ. ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ನಾನಿಲ್ಲಿ ಮೀಡಿಯಮ್ ಸೈಜಿದು ಒಂದು ನೀರುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹೇಳಿದೆ ಅಲ್ವಾ, ಇದು ಒಂಥರ ಡಿಫ್ರೆಂಟ್ ಟೈಪ್ ಅಂತಲೇ ಹೇಳ್ಬೋದು ಪಲಾವ್. ಈ ಥರ ತುಂಬ ಜನ ಮಾಡ್ತಾರೆ, ಬಟ್ ನಾನು ಮಾಡಿರಲಿಲ್ಲ. ನಾನು ಎಲ್ಲ ಆನಿಯನ್ ಆಗಿರ್ಬೋದು ಎಲ್ಲನೂ ಕೂಡ ಫಸ್ಟು ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇದು ಫಸ್ಟ್ ಟೈಮ್ ಮಾಡಿರೋದಲ್ವ, ಸೊ ನಿಮಗೂ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ವೀಡಿಯೋನ. ಸೊ ನೀರುಳ್ಳಿ ಆದಮೇಲೆ ನಾನಿಲ್ಲಿ ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಒಂದೇ ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಜಾಸ್ತಿ ಹುಳಿ ಇತ್ತು ಅಂತಂದರೆ ಒಂದು ಸಾಕು. ಹುಳಿ ಇಲ್ಲ, ಸ್ವಲ್ಪ ಜಾಸ್ತಿ ಟೊಮ್ಯಾಟೋನ ಇಷ್ಟಪಡೋರಾದರೆ ಒಂದು 2 ತೊಗೊಳ್ಬೋದು. ಇವಾಗ ಇದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಲಿಫ್ಲವರ್ ಮೇಯ್ನಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಕಾಲಿಫ್ಲವರ್, ಗ್ರೀನ್ ಪೀಸ್, ಪೊಟ್ಯಾಟೊ, ಕ್ಯಾರೆಟ್, ಹಾಗೆಯೇ ಬೀನ್ಸನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಬೀಟ್ರೋಟ್ ಬೇಕು ಅಂತಂದರೆ ಅದನ್ನು ಇಷ್ಟಪಡೋರು ಅದನ್ನು ಸೇರಿಸ್ಕೋಬೋದು. ಅಥವಾ ಪನ್ನೀರಲ್ಲೂ ಕೂಡ ಪಲಾವ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿಗಳನ್ನು ಈ ಥರ ನೋಡ್ತಾ ಇದ್ದಾರೆ, ಒಂಥರ ಖುಷಿ ಆಗುತ್ತೆ. ಕಲರ್ಫುಲ್ ತರಕಾರಿಗಳು, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕಾಲಿಫ್ಲವರನ್ನು ಫಸ್ಟ್ ನೀವು ಕಟ್ ಮಾಡಿಬಿಟ್ಟು ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೋದು, ಅಥವಾ ಹಾಗೆಯೇ ಬಿಸಿನೀರಲ್ಲಿ ಹಾಕಿ ಬಿಡ್ಬೋದು. ಅದರಲ್ಲಿ ಹುಳ ಗಿಳ ಎಲ್ಲ ಇರುತ್ತಲ್ವ, ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಕಾಲಿಫ್ಲವರ್ನ ಕಟ್ ಮಾಡಿಬಿಟ್ಟು ಬಿಸಿ ಕುದೀತಾ ಇರುವ ನೀರಿಗೂ ಹಾಕ್ಬೋದು, ಅಥವಾ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಅದಕ್ಕೆ
ನೀವು ಕಟ್ ಮಾಡಿರುವಂಥದ್ದನ್ನು ಹಾಕ್ಕೊಳ್ಳಿ, ಅಂದರೆ ಕಾಲಿಫ್ಲವರ್ನ, ಆವಾಗ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹುಳ ಏನಾದರೂ ಇದ್ದರೆ. ಇವಾಗ ಇಲ್ಲಿ ನಾನು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಆಗಿರಬಹುದು, ಹಾಗೆಯೇ ಶುಂಠಿಯಲ್ಲಿ ಹಾಕ್ಬಿಟ್ಟು ರುಬ್ಬಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಪುದೀನ ಹಾಕ್ಬಿಟ್ಟು ಅದನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ಬೋದು, ಮಿಕ್ಸ್ ಕೊಟ್ಟಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಇದನ್ನು ಜಾಸ್ತಿ ಏನು ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಅಂತೆಲ್ಲ. ಹಾಗೆಯೇ ಇವಾಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕಲರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಅರಿಶಿನ ತುಂಬಾ ಒಳ್ಳೆಯದು. ಅರಿಶಿನ ಹಾಕೊಂಡು ಆದಮೇಲೆ ನಾನಿಲ್ಲಿ 1/4 ಆಗುವಷ್ಟು ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ 3 ಸಲ ತೊಳೆದ್ಬಿಟ್ಟು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/4 ಅಂದರೆ 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಂಡೆ ನಾನಿಲ್ಲಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಇದು ಕೆಲವು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಅಕ್ಕಿಗಳು ಬೇಗ ಬೇಯುತ್ತೆ, ಇನ್ನು ಕೆಲವು ಬೇಯೋದಿಲ್ಲ. ಸೊ ಹಾಗಾಗಿ ನೀವು ಬೇಕು ಅಂದರೆ ಬಾಸುಮತಿ ಅಕ್ಕಿಯಿಂದ ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ನಾರ್ಮಲ್ ಆಗಿ ಊಟ ಮಾಡುವಂಥ ಏನು ಅಕ್ಕಿ ಇರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಲಾವ್ ಅಕ್ಕಿಯಿಂದ ಸಪ್ರೇಟಾಗಿ ಸಿಗುತ್ತೆ, ಬಟ್ ಅದೆಲ್ಲ ಬೇಕು ಅಂತೆಲ್ಲ ನಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಅದನ್ನು ಮಾಡ್ಕೊಬೋದು. ಒಂದ್ಸಲ ಹಾಕಿ ಆದಮೇಲೆ ನಾನು ನೀರು ಹಾಕಿ ಆದಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಸಡನ್ನಾಗಿ ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ. ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದ್ಸಲ ಫುಲ್ಲು ಮಿಕ್ಸ್ ಕೊಡ್ತಾ ಇದ್ದೀನಿ. ಬೇಕು ಅಂದರೆ ನೀವು ಗಾರ್ನಿಷ್ಗೆ ಮೇಲ್ಗಡೆ ಬೇಕು ಅಂತ ಅಂದರೆ ಡೆಕೋರೇಟ್ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಬಹುದು, ಅಥವಾ ನಿಮಗೆ ಇಷ್ಟ ಎಲ್ಲ ಬೇಡ ಅದು ಸಿಗುತ್ತೆ ಬಾಯಿಗೆ ಅಂತಂದರೆ ಹೀಗೇ ಮಾಡ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಇದನ್ನು 3 ವಿಜಿಲ್ ಆಗೋ ತನಕ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಬಿಟ್ಟು ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು 3 ವಿಷಲ್ ಆದಮೇಲೆ ತೆಗೆದ್ರೆ ಹೇಗಾಗಿದೆ ಅಂತ ನೀವು ನೋಡ್ಬೋದು. ಕಲರ್ಫುಲ್ಲಾಗಿ ಪಲಾವ್ ರೆಡಿ ಆಗಿದೆ. ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ ಎಲ್ಲ ತರಕಾರಿ, ಗ್ರೀನ್ ಪೀಸ್ ಆಗಿರ್ಬೋದು, ಹಾಗೆಯೇ ಸಖತ್ತಾಗಿರುವಂತಹ ಕಾಲಿಫ್ಲವರ್ ಆಗಿರ್ಬೋದು. ಕಾಲಿಫ್ಲವರ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ತುಂಬ ಬೆನಿಫಿಟ್ಸ್ ಇದೆ. ನಿಮ್ಮ ಮಕ್ಕಳು ಏನಾದರೂ ತರಕಾರಿ ತಿನ್ನಲ್ಲ, ಅವಾಯ್ಡ್ ಮಾಡ್ತಾರೆ, ಇಷ್ಟಪಡಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಈ ಥರ ಪಲಾವನ್ನು ಒಂದ್ಸಲ ಮಾಡಿಕೊಡಿ. ತುಂಬ ಮಕ್ಕಳು ತರಕಾರಿ ತಿನ್ನಲ್ಲ, ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಎಲ್ಲ ತರಕಾರಿಗಳು ಮಿಕ್ಸ್ ಆಗಿರುತ್ತೆ. ಸೊ ಇದನ್ನು ಮಾಡಿ ಒಂದ್ಸಲ ಕೊಡಿ. ಸೊ ಫೈನಲ್ ಆಗಿ ಪಲಾವ್ ರೆಡಿ ಆಗೇ ಬಿಡ್ತು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ಬೋದು ತರಕಾರಿ, ಕಲರ್ಫುಲ್ ತರಕಾರಿಗಳು ಪಲಾವ್. ಆಹಾ, ನನಗಂತೂ ನೋಡ್ತಾ ಇದ್ರೇ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನನಗೆ ಪಲಾವ್ ತುಂಬಾ ಇಷ್ಟ, ಅದಕ್ಕೋಸ್ಕರ. ಹಾಗೆಯೇ ಇಲ್ಲಿ ಮುಳ್ಸೌತೆ ಕುಕುಂಬರ್ ಹಾಕಿಬಿಟ್ಟು ಕಚ್ಚಂಬರ್ ಥರ ರಾಯ್ತ ಥರ ಮಾಡಿದ್ದೆ. ನೋಡ್ಬೋದು ಫೈನಲ್ ಆಗಿ ಪಲಾವ್ನ ಬಿಸಿ ಬಿಸಿ ತಿಂದರೆ ಸಖತ್ತಾಗಿರುತ್ತೆ. ಸರ್ವ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.